ಒಂದು ಹಳ್ಳಿಗಾಡಿನಲ್ಲಿ ಇಷ್ಟೆಲ್ಲ ಸ್ಕೂಲ್ಗಳನ್ನು ಮಾಡಿ ಈ ಭಾಗದ ಮಕ್ಕಳಿಗೆ ಸಹಾಯ ಆಗುವ ರೀತಿಯಲ್ಲಿ ಮಾಡ್ತಕ್ಕಂಥ ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ವಿಚಾರಕ್ಕೆ ನಾನು ಈ ಸಂಸ್ಥೆಯ ವಿಶೇಷವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ನಮ್ಮನ್ನ ಮತ್ತು ಮುಂದಿನ ಇದಕ್ಕೆ ಅದಕ್ಕಾರ ಹಾಕೊಂಡ್ರೆ ಚೆನ್ನಾಗಿತ್ತೇನೋ ಅಂತಂದ್ರೆ ಶಾಲೆಯಲ್ಲಿ ಸರಿಯಾಗಿ ಇಂಗ್ಲೀಷ್ ಕಲೀಲಿಲ್ಲ ಅಂದ್ರೆ ಏನೇನು ಅನುಭವಿಸ್ತಿ ಹೇಳ್ಪಾತೆ ಅದಕ್ಕೆ ಅರ್ಧದೇನೋ ಅಂತ ಅನಿಸ್ತೀನಿ. ನಮಗೆ ಇಂಗ್ಲೀಷ್ ಸ್ವಲ್ಪ ತೃಪ್ತಿನೇ ಇತ್ತು. ಹಿಂದಿ ಅಂತೂ ನಾವು ಮಾಸ್ತರ್ನ ಕಾರ್ಡ್ ದೂರ ಮಾಡ್ಕೊಂಡು ಬಿಟ್ಟಿದ್ವಿ. ಒಬ್ಬ ದೊಡ್ಡ ಮಾಸ್ತರ್ ಇದ್ದ ಹಿಂದಿ ಹೇಳಕ್ಕ ನಾವು ಬಂದು ನಾನು ಮುಂದೆ ಹೋಗೋದು ಹಳ್ಳ ಹೋಗೋದು ಮಾಡ್ತಿದ್ವಿ. ಹಂಗೆ ಮಾಡಿ ಮಾಡಿ ಎಲ್ಲ ಅವಾಗೇನು ಹಿಂದಿ ಪಾಸ್ ಮಾಡ್ತಿದ್ರು, ಪಾಸು ಆಗಿದ್ವಿ. ಮುಂದೆ ಒಂದು ದಿವಸ ಡೆಲ್ಲಿಗೆ ಹೋಗೋದು ಬರ್ತೀವಿ. ಮಂತ್ರಿ ಇದ್ದೆ ಎಲ್ಲ ರಾಜ್ಯದ ಮಂತ್ರಿಗಳು ಮಾತಾಡ್ಸ್ಕೊತ ಬಂದರು. ಕರ್ನಾಟಕ ರಾಜ್ಯದ ಮಂತ್ರಿ ಮಾತಾಡ್ತಾನಂದ್ರು ನಾನು ಮಾತಾಡೋದಿಲ್ಲ, ನನ್ನ ಕಮಿಷನರ್ ಮಾತಾಡ್ತಾರೆ, ನನ್ನ ಸೆಕ್ರೆಟರಿ ತಂದೆ. ಆದ್ರೆ ಅವ ನನ್ನ ಕನ್ನಡ ನಂಗೆ ಹೋಗ್ತಿದ್ದು. ನಮ್ಮ ಮಾಸ್ತರ್ನ ಕಾಡೀನಿ, ನಾನು ಹಿಂದಿ ಕಲೀಲಿಲ್ಲ, ಎಂಥ ಕಷ್ಟ ಅನುಭವಿಸಕತ್ತೀನಿ ಅಂತೇಳಿ ಆವತ್ತಿನೂ ಇವತ್ತು ಕಾಡ್ತೈತಿ. ನನಗಿಷ್ಟೆಲ್ಲ ಮಂತ್ರಿ ಆದ್ನೆಲ್ಲ ಆದ್ಮೇಲೆ ನಮ್ಮ ಮಾಸ್ತರಿಗೆ ಹಳ್ಳ ಉಳಿದು ಹಿಂದಿ ಕಲೀಲಾರ್ದು ಇನ್ನೂ ನನಗೆ ಕಾಡ್ತೈತೆ ಅನ್ನೋದು ಮಾತ್ರ ನನಗೆ ಮರಿಬಾರ್ದು. ಅದಕ್ಕೆ ನೀವು ತಾಯಂದಿರು ಸಣ್ಣ ಮಕ್ಕಳದಾಗ ನಾನೇನು ಹೆಚ್ಚಿಗೆ ಭಾಷಣ ಮಾಡಕ್ಕೆ ಹೋಗೋದಿಲ್ಲ. ಪಾಲಕರು ತಾವೇನು ಮಕ್ಕಳಿಗೆ ಶಾಲೆಗೆ ಕಲಿಸ್ತೀರಲ್ಲ, ಕಲಿಸ್ತೀರಿ, ನಿಮ್ಮ ಸರ್ಗಳೆಲ್ಲ ನಿಮ್ಗೆ ಹೇಳ್ತಾರೆ. ಆದರೆ ಯಾವತ್ತರ ಒಂದು ದಿವಸ ಅಲ್ಲ, ದಿವಸ ಒಂದು ಅರ್ಧ ತಾಸು ನನ್ನ ಮಗ ಏನು ಓದ್ತಾನೋ ಇಲ್ಲೋ, ಎಷ್ಟು ಓದ್ಯಾನೋ, ಒಂದು ಅರ್ಧ ತಾಸು ನಿಮ್ಮ ಮಕ್ಕಳ ಜೋಡಿ ಕೂತವ್ರು ಎಷ್ಟು ಮಂದಿ ಕೈ ಎತ್ತಿ ನೋಡೋದು. ಮಕ್ಕಳ ಕಾಣೋದಿಲ್ಲ, ಭಾಳ 3 ಬೇಡ 4 ಜನ ಕಾಣ್ತೀವಿ. ಅದಕ್ಕೆ ಬರೀ ಪಾಲಕರು ಗುರುಗಳ ಮಾಡಿಬಿಟ್ರೆ ಸಾಕು, ತಾವು ಗಮನ ಹರಿಸ್ಬೇಕು. ನಾವು ನೋಡ್ತೀವಿ, ಕಚ್ಚಿನಲ್ಲಿ ಕೂತಿರ್ತೀವಿ. ಮೋದಿ ಹಂಗೆ ಮಾಡಿ, ಸಿದ್ದರಾಮಯ್ಯ ಹಿಂಗೆ ಮಾಡಿ, ಟ್ರಂಪ್ ಅಲ್ಲಿ ಹೋಗಿತ್ತು, ಎಲ್ಲ ಮಾತಾಡ್ತಾರೆ. ಪುಣ್ಯಾತ್ಮ ನಿನ್ನ ಮಗ ಏನು ಮಾಡಕೈತ ನೋಡಲ್ಲ ಅಂತಕ್ಕಂಥದ್ದು ನಾವು ಇವತ್ತು ನೋಡ್ಬೇಕಾದ ಅನಿವಾರ್ಯ ಇರ್ತೀವಿ. ಆ ಕಡೆ ಬಾಲಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಮಕ್ಕಳ ಕಡೆ ಗಮನ ಹರಿಸಿ. ಬರೀ ಸ್ಕೂಲ್ ಮೇಲೆ ಬಿಟ್ಟು ಸಾಲದು ಅಂತೇಳಿ. ಮತ್ತು ನಾ ಇನ್ನೊಂದು ಗಮನಿಸಿನಿ ನಾನು ಬದುಕಿನಲ್ಲಿ, ರಾಜಕಾರಣದಲ್ಲಿ. ಊಟಿಯಾಗೋ, ಮಂಗಳೂರಾಗೋ, ಬೆಂಗಳೂರಾಗೋ ದೂರಕ್ಕೆ ಶಾಲೆ ಕರ್ಸಿ 3 ಕಡೆ ರಜೆ. ಬರೀ ಅಂಕಿ ಸಂಖ್ಯೆನ ನೋಡ್ತೀವಿ. 98 ತಗೊಂಡ್ರಿ ನನ್ನ ಮಗ, 99 ಆಗಬೇಕು ಅನ್ನೋದು ಏನು ಗೊತ್ತಿಲ್ಲ. 98, 99 ಬದುಕಿ ಶಾಲೆ ಕಲಿಸೋದಿಲ್ಲ. ಬದುಕಿ ಶಾಲೆ ಎಲ್ಲೈತಂದ್ರೆ ಹಣ್ಣಿನಗಳ್ದಂತ ಹಳ್ಳ್ಯಾಗ, ಹಳ್ಳಿ ಒಳಗೆ ನಮ್ಮ ಮಕ್ಕಳು ಬಡವರು, ಶ್ರೀಮಂತರು, ದಲಿತರು, ಬ್ಯಾಕ್ವರ್ಡ್ದವರು, ಅಲ್ಲಿ ಮನ್ಯಾಗ ಒಕ್ಕಲುತನ, ಮಾಸ್ತರುಗಳು, ಹಿರಿಯರು, ನೇತಾರು ಎಲ್ಲ ನೋಡಿ ನೋಡಿ ಬದುಕು ಶಾಲೆ ಇಲ್ಲಿ ಕಲಿಸ್ತಾರೆ. ಊಟಿಯಾಗೋದು ಕಲಿತಾರೆ, ಜೈಲಿನಾಗ ಇಟ್ಕೊಂಡು ಕಲಿಸ್ತಾರೆ. ಅವು ಬಂದು ಏನಾರ ಅಧಿಕಾರಿ ಆಗಿ ಏನಾದರೂ ಒಂದು ಸಮಸ್ಯೆ ಗೊತ್ತಂದ್ರೆ ಆ ಸಮಸ್ಯೆಯನ್ನು ಎದುರಿಸಲಾಗಂತ ಅಶಕ್ತ. ಗ್ರಾಮೀಣ ಭಾಗದಲ್ಲಿ ಇಂತಹ ಒಳ್ಳೆಯ ಶಿಕ್ಷಣ ಕೊಡಬೇಕಾದದ್ದು ಅನಿವಾರ್ಯತೆ ಇದೆ. ಇಲ್ಲಿ ಎಲ್ಲವನ್ನೂ ಕಲಿತವೆ ಮಕ್ಕಳು. ಜಾತಿ, ಧರ್ಮ, ಬಡತನ, ಶ್ರೀಮಂತಿಕೆ ಎಲ್ಲರನ್ನೂ ಒಳಗೊಂಡಂಥ ಬದುಕು ಶಾಲೆ ನಮ್ಮಲ್ಲಿದೆ. ಆ ಊಟಿನ ಇಲ್ಲಿ ಅಮೀನ್ಗಢದಾಗ ತಂದಿಟ್ಟಂಥ ಈ ವಿದ್ಯಾಸಂಸ್ಥೆಯವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಮತ್ತೊಂದು ಹೇಳಿ, ನಾನು ಏನು ಹೇಳಕತ್ತಿದ್ರು
ನಿಮ್ಮ ತಲೆಯಾಗ ಹೋಗಂಗಿಲ್ಲ. ಮಕ್ಕಳು ಡ್ಯಾನ್ಸ್ ಮಾಡಬೇಕು, ಹಾಡಬೇಕು. ಮತ್ತು ಆಹ್ವಾನಿತರು ಬಹಳ ಉತ್ಸುಕತೆಯಿಂದ ಕಾಯ್ದುಕೊಳ್ತಿದ್ದೀವಿ. ಮಧ್ಯದಲ್ಲಿ ನನ್ನ ಮಾತಿನ ಮೇಲೆ ತಮಗೆ ಎಳ್ಳಷ್ಟು ಸಮಯ ವಿನಿಯೋಗ ಮಾಡುವಂಥ ತಾಳ್ಮೆ ತಮಗಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ಬಹಳಷ್ಟು ನಿಮ್ಮ ಮಧ್ಯದಲ್ಲಿ ನಿಲ್ಲಲಿಕ್ಕೆ ನಾನು ಪ್ರಯತ್ನ ಮಾಡುವುದಿಲ್ಲ. ಒಂದೆರಡು ಮಾತುಗಳಲ್ಲೇ ನಾನು ನಮ್ಮ ವಿಚಾರವನ್ನು ಹೇಳಿ ಮುಗಿಸ್ತೇನೆ. ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ನಡೆಯುವಂಥ ಕಾರ್ಯಕ್ರಮ ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳ ಪ್ರತಿಭಾ ಪುರಸ್ಕಾರ ನೋಡಿದೆ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನೋಡಿದೆ. ನಾನು ಬಹಳಷ್ಟು ವಿದ್ಯಾಸಂಸ್ಥೆಗಳಿಗೆ ನಾನು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದಾಗಿಯೂ ಕೂಡ ನಮ್ಮ ಸಂಸ್ಥೆ ಹಿಡ್ಕೊಂಡು ಹೇಳ್ತೀನಿ, ಈ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ ವಿದ್ಯಾವರ್ಧಕ ಸಂಘಕ್ಕಿಂತ ಒಂದು ಇಂಚು ಕೂಡ ಕಡಿಮೆ ಇಲ್ಲ, ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿಕೆ ನಾನು ಭಾವಿಸ್ತಾ ಇದ್ದೇನೆ. ಪೂಜ್ಯರ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಈ ಸಂಸ್ಥೆ ಬಹಳ ಚೆನ್ನಾಗಿ ಬೆಳೆದಿದೆ. 1945 ನೋಡ್ರಿ, ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿ ಅಂದಿನ ಪೂಜ್ಯರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರೆ ಇವತ್ತು ಈಗಿನ ಶ್ರೀಮಠದ ಶ್ರೀಗಳು ಈ ವಿದ್ಯಾಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಬಹಳಷ್ಟು ಸಹಾಯ ಸಹಕಾರ ಬೆಂಬಲ ನೀಡಿದ್ದಾರೆ. ಮತ್ತು ಸನ್ನಿಯವರು ನಮ್ಮ ತಾಲೂಕಿನವರು, ನನಗೆ ಬಹಳ ಅಭಿಮಾನ ಅವ್ರ ಬಗ್ಗೆ. ತಾಲೂಕಿನವರು ಅಂತಲ್ಲ, ಬಹಳ ವರ್ಷದಿಂದ ನಿಕಟವಾದಂಥ ಸಂಬಂಧ ಹೊಂದಿದಂಥ ಸನ್ನಿಯವರು ಕೂಡ ಇಲ್ಲಿ ಕ್ರಿಯಾಶೀಲವಾಗಿ ಉತ್ತಮ ರೀತಿಯಿಂದ ಕೆಲಸ ಮಾಡಿದ್ದಾರೆ. ನನಗೆ ಈ ಸಲ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿನಿ, ಇಲ್ರಿ ನಾನು ನಿವೃತ್ತಿಯಾಗಿ ಹೋಗೋದಿದ್ದೀನಿ, ಬರಲೇಬೇಕು ಅಂತ ಹೇಳಿದೆ. ಆದರೆ ಪೂಜ್ಯರ ಮೇಲೆ ನನಗೆ ಬಹಳ ಅಪಾರವಾದಂಥ ಗೌರವ ಇದೆ. ಪೂಜ್ಯರು ಮಾಡ್ತಕ್ಕಂಥ ಈ ಕೆಲಸ ಕಾರ್ಯ ನಿಜವಾಗಲೂ ಅತ್ಯಂತ ಶ್ಲಾಘನೀಯ, ಸಮರ್ಥನೀಯ, ಪ್ರಶಂಸನೀಯ ಕಾರ್ಯ ಮಾಡಿದೆ. ಮತ್ತು ಇವತ್ತು ಮಕ್ಕಳು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನನ್ನ ಒಂದು ಮಾತು ಏನಂದ್ರೆ, ಮಕ್ಕಳು ಇಷ್ಟು ಹೆಚ್ಚು ಅಂಕಗಳನ್ನು ಪಡೆದು ಪ್ರತಿಭಾವಂತ ಮಕ್ಕಳಾಗಿ ಹೊರಹೊಮ್ಮಿ ಇವತ್ತು ಎಲ್ಲ ಅತಿಥಿ ಮಹೋದಯರಿಂದ ಪುರಸ್ಕರಿಸಲ್ಪಡುವಂಥ ಒಂದು ಕೃತಿಗೆ ಕಾರಣೀಭೂತರು ಅಂದ್ರೆ ರಾಷ್ಟ್ರ ರೂವಾರಿಗಳಾದಂಥ ಶಿಕ್ಷಕರು. ಬಹುತೇಕ ಶಿಕ್ಷಕರು ನಿಮಗೆ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಪಾಲಕರ ಮಕ್ಕಳನ್ನ ಅಷ್ಟೇ ವೀಕ್ಷಣೆ ಮಾಡ್ತಿದ್ರು. ರೀತಿಯಾದಂಥ ಉತ್ತಮವಾದಂಥ ಪ್ರಾಂಜಲ ಮನಸ್ಸಿನಿಂದ ಶಿಕ್ಷಣ ಕೊಡೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಈ ಮಕ್ಕಳನ್ನು ತಯಾರು ಮಾಡುವಂಥ ಕೆಲಸ ಅದು ಯಾರಿಗೂ ಸಾಧ್ಯವಿರಲಾರಂಥ ಕೆಲಸ. ಆ ದೃಷ್ಟಿಯಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ, ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಅಭೂತಪೂರ್ವವಾದಂಥ ಪ್ರದರ್ಶನ ನೀಡಲಿಕ್ಕೆ ಬಹಳಷ್ಟು ಸಹಾಯ ಸಹಕಾರ ಬೆಂಬಲ ಶ್ರಮ ವಹಿಸಿದಂಥ ಎಲ್ಲ ಗುರುವೃಂದಕ್ಕೂ ನಾನು ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಸಂಸ್ಥೆಯವರು ಅಂಥ ಶಿಕ್ಷಕರ ನೇಮಕ ಮಾಡಿರಲ್ಲ, ಅವರು ಕೂಡ ಬಹಳ ಜಾಣರು. ನಮ್ಮ ಜಿಲ್ಲೆಯಲ್ಲಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದ ಅವರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಿಮ್ಮಾಪುರ ಅವರು ಒಂದು ಒಳ್ಳೆಯ ಮಾತನ್ನು ಹೇಳಿದರು, ಪಾಲಕರು ನಿಮ್ಮ ಮಕ್ಕಳ ಬಗ್ಗೆ ಸ್ಕೂಲಿಗೆ ಕಳಿಸಿ ಮಗು ಓದಿದೆ ಇಲ್ಲೋ ನೋಡುವಂಥ ಕೆಲಸ ನೀವು ಮಾಡ್ಬೇಕನ್ನುವಂಥ ಮಾತನ್ನು. ಯಾಕಂದ್ರೆ ಮಗು ಶಾಲೆಯಲ್ಲಿ 8 ಗಂಟೆ ಇರ್ಬೋದು, 24 ಗಂಟೆಯಲ್ಲಿ 8 ಗಂಟೆ ಶಾಲೆಯಲ್ಲಿ ಶಿಕ್ಷಕರ ಮಧ್ಯದಲ್ಲಿದ್ದರೆ 16 ಗಂಟೆ ಪಾಲಕರ ಮಧ್ಯದಲ್ಲಿ ಮಗು ಸಮಯ ಕಾಯ್ತಾನೆ. ಆ ದೃಷ್ಟಿಯಿಂದ ಪಾಲಕರು ಕೂಡ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಕಾರ್ಯಗಳನ್ನು ಮಕ್ಕಳ ಮೇಲೆ ನಿಗಾ ಇಟ್ಟು ಮಕ್ಕಳು ಹೆಚ್ಚು ಕ್ರಿಯಾಶೀಲವಾಗಿ ಒಳ್ಳೆಯ ವಿದ್ಯೆಯನ್ನು ಪಡೆದು ಹೆಚ್ಚು ಅಂಕಗಳನ್ನು ಪಡೆಯುವುದರ ಜೊತೆಗೆ ಮಕ್ಕಳು ಕೂಡ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿದಂಥ ಮಕ್ಕಳಾಗಲಿಕ್ಕೆ ತಮ್ಮ ಪಾತ್ರ ಕೂಡ ಬಹಳ ದೊಡ್ಡದು. ನನ್ನ ದೃಷ್ಟಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕಿಂತ ಹೆಚ್ಚು ನೈತಿಕ ಶಿಕ್ಷಣ ಪಡೆಯೋದು ಬಹಳ ಮಹತ್ವದ್ದು. ನನ್ನ ದೃಷ್ಟಿಯಲ್ಲಿ ಮಗ ಏನು ರ್ಯಾಂಕ್ ಹೋಲ್ಡರ್ ಇರ್ಬೋದು, ಗೋಲ್ಡ್ ಮೆಡಲಿಸ್ಟ್ ಇರ್ಬೋದು, ಅವ್ಗೆ ಅವ್ವ ಅನ್ನೋದೆಲ್ಲ ಅಪ್ಪಗೆ ಅಪ್ಪ ಅನ್ನಲಿಲ್ಲ ಅಂದ್ರೆ ಆ ಮಗು ನನ್ನ ದೃಷ್ಟಿಯಲ್ಲಿ ಸಾರ್ಥಕ ಅಂತ ನಾವು ಭಾವಿಸೋದಿಲ್ಲ. ಯಾಕಂದ್ರೆ ಮಗುಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನು ಬೋಧನೆ ಮಾಡುವಂಥ ಶಿಕ್ಷಕರ ವಿಚಾರಗಳನ್ನು ಮಗು ಅಳವಡಿಸ್ಕೊಳ್ಬೇಕಾಗಿದೆ. ಆ ದೃಷ್ಟಿಯಿಂದ ಮಕ್ಕಳಿಗೆ ಒಂದು ಮಾತು ನಾನು ಹೇಳಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ, ನಿಮ್ಮನ್ನು ಹತ್ತು ಸಾಕಿ ಸಲುವಿದ ತಂದೆ ತಾಯಿಗಳನ್ನು ಬದುಕಿನ ಕೊನೆಯ ನಿಮಿಷದವರೆಗೂ ಮಕ್ಕಳು ನೆನಪಿಟ್ಕೋಬೇಕು. ಆಮೇಲೆ ನಿಮಗೆ ವಿದ್ಯಾ ಕೊಟ್ಟಂಥ ಗುರುಗಳನ್ನು
ಬದುಕಿನ ಕೊನೆಯ ಉಸಿರಿನವರೆಗೂ ಕೂಡ ಆ ಗುರುಗಳನ್ನು ನೆನಪಿಸುವಂತ ಕೆಲಸ ನಮ್ಮ ಮಕ್ಕಳು ಕೂಡ ಮಾಡಬೇಕು. ಅದರ ಜೊತೆಗೆ ಮಾಡಿದೆ ಈ ರಾಷ್ಟ್ರದ ಸತ್ವಶಾಲಿ ಪ್ರಜೆಗಳಾಗಲಿಕ್ಕೆ ಯಾವ ವಿದ್ಯಾಸಂಸ್ಥೆ ನಿಮಗೆ ಸಹಾಯ ಮಾಡಿದೆ ಆ ವಿದ್ಯಾಸಂಸ್ಥೆಯನ್ನು ಜೀವನದ ಕೊನೆಯ ಉಸಿರಿನವರೆಗೂ ನೆನಪಿಟ್ಟುಕೊಂಡು ಮಗು ಈ ನಾಡಿನ ಜವಾಬ್ದಾರಿಯುತವಾದಂಥ ನಾಗರಿಕರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ನಮಗೆ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಪೂಜ್ಯರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ.